ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ KCT ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ KCT ರಿಸಲ್ಟ್ ಯಾವಾಗ ಬರುತ್ತೆ, ಏನಾಯಿತು ರಿಸಲ್ಟ್, ಇವತ್ತು ಯಾಕೆ ಬಂದಿಲ್ಲ ಮತ್ತು ನಾಳೆ ಬರುತ್ತಾ ಇಲ್ವಾ ಪ್ರತಿಯೊಂದು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರುವಂಥ ಕೌನ್ಸಿಲಿಂಗ್ದು ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಮತ್ತು ಇನ್ನೂ ಕರೆಕ್ಟಾಗಿ ನಿಮ್ಮಿಂದ ಒಂದೆಲ್ಲ ಪೂರ್ತಿ ಗೈಡ್ಲೈನ್ಸು ಮತ್ತು ಕಾಲೇಜಸ್ ಸೇರೋವರೆಗೂ ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಮ್ಮದು ಖಂಡಿತ ನಮ್ಮ ಕಡೆಯಿಂದ ನಿಮಗೆ 100% ಇಲ್ಲ 110% ಹೆಲ್ಪ್ ಅಂತ ಇರುತ್ತೆ. ಅದಕ್ಕಿಂತ ಬೇಗನೆ ನಮ್ಮ ವಾಟ್ಸಪ್ ಚಾನಲ್ ಇಲ್ಲಾಂದರೆ ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಹೋಗಿ ಬೇಗನೆ ಜಾಯ್ನ್ ಆಗಿ ಪ್ರತಿಯೊಂದು ನಿಮಗೆ ಅಪ್ಡೇಟ್ಸಲ್ಲಿ ಟೈಮ್ ಟು ಟೈಮ್ ಸಿಗುತ್ತೆ. ಬನ್ನಿ, ಇವತ್ತು KCT ರಿಸಲ್ಟ್ದು ಏನಾಯಿತು, ಯಾಕೆ ಇವತ್ತು ಬಂದಿಲ್ಲ ಮತ್ತು ನಾಳೆ ಬರುತ್ತಾ ಇಲ್ವಾ ಅಂತ ಕೇಳ್ತೀನಿ. ನೋಡಿ KCT ರಿಸಲ್ಟು ಅವರು ನಮ್ಗೆ ಆಲ್ರೆಡಿ ನಮ್ಮ ಒಂದು ಪ್ರಸನ್ನ ಅಂದರೆ KCT ಅಂದರೆ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದ್ದಾರೆ, ನಮ್ಮ ರಿಸಲ್ಟ್ ಎಲ್ಲ ರೀತಿ ಪೂರ್ತಿ ರೆಡಿ ಇದೆ. ಅಂದರೆ ನಮ್ಮದು ಬ್ಯಾಕ್ ಎಂಡ್ ವರ್ಕ್ ಕೂಡ ಮುಗಿದೋಗಿದೆ. ನಿಮ್ಮ ಸೆಕೆಂಡ್ ಎಕ್ಸಾಮ್ದು ಇಂಪ್ರೂವ್ಮೆಂಟ್ ಟೆಸ್ಟ್ ಎಕ್ಸಾಮ್ ಕೂಡ ನಾವು ಡೇಟಾ ಫೆಚ್ ಮಾಡಿದ್ವಿ. ರಿಸಲ್ಟ್ ಅನೌನ್ಸ್ ಮಾಡಬೇಕು, ಅದು ಒಂದೇ ಬಾಕಿ ಇರೋದು ನಮಗೆ. ಇನ್ನೇನಿಲ್ಲ, ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ನಾವು ಕೂಡ ರೆಡಿ ಇದೀವಿ ಅಂತ ನಮ್ಮ ಒಂದು ಡೈರೆಕ್ಟರ್ ಪ್ರಸನ್ನ ಅವರೇ ಹೇಳಿದ್ದಾರೆ. ಬಟ್ ಆದರೆ ಅವ್ರು ಹೇಳಿದ್ದಾರೆ, ಡೇಟ್ ಮಾತ್ರ ಕರೆಕ್ಟಾಗಿ ಎಲ್ಲಿ ಹೇಳಿಲ್ಲ ನಮಗೆ. ಅವರು ಇದೇ ಡೇಟ್ಗೆ ಬಿಡ್ತೀನಿ ಅಂತ ನಮ್ಮ ಒಂದು ಯಾವುದೇ ಥರ ಒಂದು ನಮ್ಮ ಪ್ರಾಧಿಕಾರ ಆಯಿತು, ನಮ್ಮ ಒಂದು ಪ್ರಸನ್ನ ಅವರಾಯಿತು ಕೂಡ ನಾವು ಇದೇ ಡೇಟ್ಗೆ ಬಿಡ್ತೀವಿ ಅಂತ ಹೇಳಿಲ್ಲ. ಎಲ್ಲ ರೆಡಿ ಇದೆ, ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದೇ ವಿದ್ಯಾರ್ಥಿಗಳು ನನಗೆ ತುಂಬ ಜನ ಕಾಲ್ ಮಾಡಿದ್ದಾಯಿತು, ನನಗೆ ರಿಸಲ್ಟ್ ಬರುತ್ತಾ ಬ್ರೋ ಇವತ್ತು ಅಂತ ಕೇಳ್ತಿದ್ರು. ನೋಡಿ, ನಿಮಗೆ ಒಂದು ನಮ್ಮ ಒಂದು KCT ಅಂದರೆ ಈ KE ವೆಬ್ಸೈಟಲ್ಲೇ ನಿಮಗೆ ಒಂದು ಪೂರ್ತಿ ಅಪ್ಡೇಟ್ ಅನ್ನೋದು ಅಫಿಷಿಯಲ್ ಆಗಿ ಏನೇ ಬಂದರೂ ನಮ್ಗೆ ಇಲ್ಲಿ ಸಿಗುತ್ತೆ. ಬಟ್ ನಮ್ಮ ಒಂದು KCT ರಿಸಲ್ಟ್ ಯಾವುದೇ ಥರ ಒಂದು ನೋಟಿಫಿಕೇಷನ್ ಇಲ್ಲದ್ರೆ ರಿಸಲ್ಟು ಖಂಡಿತ ಪ್ರತಿ ವರ್ಷ ಅದೇ ರೀತಿ ಬಿಡ್ತಾರೆ. ಯಾವುದೇ ಥರ ನಿಮ್ಗೆ ಅಪ್ಡೇಟ್ಸ್ ಅನ್ನು ಕೊಡೋಕೆ ಹೋಗಲ್ಲ ಅವರು. ಬಟ್ ಮುಂದೆ ಏನು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಮಾಕ್ ಅಲಾಟ್ಮೆಂಟ್ ಅವೆಲ್ಲ ನಿಮಗೆ ಪೂರ್ತಿ ಗೈಡ್ಲೈನ್ಸ್, ಪೂರ್ತಿ ಒಂದು ನೋಟಿಫಿಕೇಷನ್ ಸಮೇತನ ಈ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಹೇಳಿ ಬಿಡ್ತಾರೆ. ಬಟ್ ಆದರೆ KCT ರಿಸಲ್ಟ್ ಯಾವುದೇ ಥರ ಕಾರಣಕ್ಕೂ ನಿಮಗೆ ಇವತ್ತೇ ಬಿಡ್ತೀವಿ, ನಾಳೆ ಬಿಡ್ತೀವಿ ಅಂತ ಎಲ್ಲಿ ಹೇಳೋದಿಲ್ಲ. ನಿಮಗೆ ನ್ಯೂಸಲ್ಲಿ ಕೂಡ ಗೊತ್ತಾಗಲ್ಲ, ಯಾವ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಗೊತ್ತಾಗಲ್ಲ. ಇದು ಆಟೋಮೆಟ್ಲಿ ಬಿಟ್ಬಿಟ್ಟು ಹೇಳ್ತಾರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ನೋಡ್ಕೊಳ್ಳಿ ಅಂತ. ಅದು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಸೇರಬೇಕಾಗುತ್ತೆ. ರಿಸಲ್ಟನ್ನು ಬಿಟ್ಟಿದ್ರೆ ಯಾವ ಥರ ಡೌನ್ ಮಾಡೋದು, ಲಿಂಕ್ ಎಲ್ಲಿ ಸಿಗುತ್ತೆ ಎಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಲಿಂಕ್ ಕೂಡ ಸಿಗುತ್ತೆ. ಲಿಂಕ್ ಸಿಕ್ಕರೆ ನೀವು ರಿಸಲ್ಟ್ನ ನೋಡ್ಬೋದಾಗುತ್ತೆ. ಇವತ್ತು ಒಂದು ವಿದ್ಯಾರ್ಥಿಗಳು KCT ವಿದ್ಯಾರ್ಥಿ ಒಬ್ಬ ಏನು ಮಾಡಿದ್ದಾನೆ ಅಂದರೆ, ನಮ್ಮ ಒಂದು KA ಒಂದು ಟ್ವಿಟರ್ ಅಕೌಂಟ್ಗೆ ಹೋಗ್ಬಿಟ್ಟು ಅವರು ಟ್ವೀಟ್ ಮಾಡಿದ್ದಾರೆ, ರಿಸಲ್ಟ್ ಯಾವ ಬಿಡ್ತಾರೆ ಅಂತಂದು ಪರ್ಸ್ನಲಾಗಿ ಟ್ವೀಟ್ ಮಾಡಿದ್ದಾರೆ. ಅವರು ನಮಗೆ ಇಲ್ಲಿ ಡೈರೆಕ್ಟಾಗಿ ಕಾಣಿಸುತ್ತೆ ನೋಡಿ, ಯಾರು ಮನೀಶ್ ಮೊಗವೀರ್ ಅಂತಂದು ಕೇಳಿದ್ದಾರೆ. ಸರ್, ವಾಟ್ ಆರ್ ದಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್, ಕಾಸ್ ಸಮ್ ವೆಬ್ಸೈಟ್ಸ್ ಆರ್ ಸೇಯಿಂಗ್ ಟುಡೇ ಇಸ್ ದ ರಿಸಲ್ಟ್. ನೋಡಿ, ಈ ಒಂದು ವಿದ್ಯಾರ್ಥಿ ಏನು ಕೇಳ್ತಿದ್ದಾನೆ ಅಂದರೆ, ತುಂಬ ಒಂದು ಆರ್ಟಿಕಲ್ಸ್ ಬರೆಯುವಂಥ ವೆಬ್ಸೈಟ್ಗಳು ಏನು ಮಾಡ್ತಿದ್ದ, ಇವತ್ತೇ ರಿಸಲ್ಟ್ ಬರುತ್ತೆ ಅಂತ ಅವರು May 17ಗೆ ಪ್ರಿಡಿಕ್ಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳು ಅದನ್ನ ಓದ್ಕೊಂಬಿಟ್ಟು ಇವತ್ತೇ ರಿಸಲ್ಟ್ ಬರ್ಬೋದು ಅಂತ ನನಗೂ ತುಂಬ ಜನ ಸ್ಟೂಡೆಂಟ್ಸು ಕಾಲ್ ಮಾಡಿ ಕೇಳಿದ್ರು. ನೋಡಿ, ಇವತ್ತು ಎಲ್ಲಿ ರಿಸಲ್ಟ್ ಬರುತ್ತೆ ಅಂತ ನಮಗೆ ಎಲ್ಲಿ ಬಂದಿಲ್ಲ, ಒಂದು ನೋಟಿಫಿಕೇಷನ್ ಸಮೇತ ಕೂಡ ಇಲ್ಲ. ಆದರೂ ಸ್ಟೂಡೆಂಟ್ಸ್ ಮಾರ್ನಿಂಗಿಂದನೇ ಇವತ್ತು ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ರು. ಇವತ್ತು ರಿಸಲ್ಟ್ ಬರಲ್ಲ. ಆಮೇಲೆ ಅವರೇ ಹೇಳಿದರೆ, ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ, ಓನ್ಲಿ ಫಾಲೋ ಅವರ್ ಅಫಿಷಿಯಲ್ ವೆಬ್ಸೈಟ್. ನೋಡಿ, ಅಫಿಷಿಯಲ್ ವೆಬ್ಸೈಟಲ್ಲೇ ನಮಗೆ ಒಂದು KE ನೋಟಿಫಿಕೇಷನ್ ಬಿಟ್ಟರೆ ಮಾತ್ರ ಹೇಳ್ತಾರೆ. ಸುಮ್ಮನೆ ಯಾವುದೋ ಒಂದು ಆರ್ಟಿಕಲ್ ಓದ್ಕೊಂಡು ನೋಡೋಕೆ ಹೋಗಬೇಡಿ, ಆಯಿತಾ. ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳು ಕೇಳ್ತಿದ್ರು, ಕ್ಲಾಸ್ ಆಲ್ಸೋ ಕಮ್ ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕೇಳಿದ್ರೆ ನೋ ನೀಡ್ ಅಂತ ಒಂದು ಪ್ರತಿಯೊಂದು ನಿಮ್ಮ ಒಂದು ಕ್ವಶನ್ಸ್ಗೆ ನಮ್ಮ ಒಂದು KE ಅವರೇ ಒಂದು ಅಫಿಷಿಯಲ್ ಒಂದು ಟ್ವಿಟರ್ ಅಕೌಂಟ್ ಅವರೇ ನಿಮಗೆ ರಿಪ್ಲೈ ಕೂಡ ಮಾಡ್ತಿದ್ದಾರೆ. ಅಂದರೆ ನಮ್ಮ ಒಂದು KE ಒಂದು ಒಳ್ಳೆ ನಿರ್ಧಾರ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇರುತ್ತೆ. ಒಂದೊಂದು ಸರಿ ನಮ್ಮ ಒಂದು ಯೂಟ್ಯೂಬರ್ಸ್ ಕೂಡ ಹೇಳೋಕ್ಕಲ್ಲ, ಫ್ರೀ ಇರೋ ಟೈಮಲ್ಲಿ ನಮ್ಮ ಒಂದು KE ಈ ಥರ ಒಂದು ಸ್ಟೂಡೆಂಟ್ಸ್ಗೆ ರಿಪ್ಲೈ ಮಾಡ್ತಿರೋದು ನೋಡ್ರೆ ತುಂಬ ಖುಷಿಯಾಗುತ್ತೆ. ಒಂದು ಟ್ವಿಟರಲ್ಲಿ ನಿಮಗೆ ಅವರು ಖಂಡಿತ ರಿಪ್ಲೈ ಮಾಡ್ತಾರೆ. ಮತ್ತು ಏನೇ ಒಂದು ಬಂದರೂ ನಮ್ಮ ಒಂದು ವೆಬ್ಸೈಟಲ್ಲಿ, ಅಂದರೆ ನಮ್ಮ ಒಂದು KE ವೆಬ್ಸೈಟ್, ಹೋಮ್ ವೆಬ್ಸೈಟ್ ಏನಿದೆ ಅಫಿಷಿಯಲ್ ವೆಬ್ಸೈಟ್, ಇದರಲ್ಲಿ ನಿಮಗೆ ಬಂದೇ ಬರುತ್ತೆ ರಿಸಲ್ಟ್, ಇವಾಗೇ ಬರುತ್ತೆ ಅಂತ. ನಿಮಗೆ ಅಲ್ಲಿ ರಿಸಲ್ಟ್ ಇದರಲ್ಲಿ ಲಿಂಕ್ ಬರಬೇಕಲ್ವ, ಆ ಲಿಂಕ್ ಬೇಕಾದ್ರೆ ನಾನು ಬಿಟ್ಟ ತಕ್ಷಣ ನಿಮಗೆ ಹೇಳ್ತೀನಿ. ಭಾನುವಾರ ಅಂತಲೂ ಇಲ್ಲ, ಯಾವ ವಾರ ಅಂತಲೂ ಇಲ್ಲ, ರಿಸಲ್ಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದರೆ ಇಲ್ಲಿವರೆಗೂ ಸ್ವಲ್ಪ ಯೂಟ್ಯೂಬರ್ಸ್ ಹೇಳಿದ್ರು ಭಾನುವಾರ ಹಾಲಿಡೇ ಇರುತ್ತೆ, ಬರಲ್ಲ ಅಂತ. ಆ ಥರ ನೀವು ನೋಡಿ, ನಿಮ್ಮ ಮುಂದೆ ಬೇಕಾದ್ರೆ ಕೌನ್ಸಿಲಿಂಗ್ ಗೊತ್ತಾಗುತ್ತೆ. ಭಾನುವಾರ ಕೂಡ ತುಂಬ ರಿಸಲ್ಟ್ ಬರ್ತವೆ. ಬರೀ ಇದು ಜಸ್ಟ್ KCT ರಿಸಲ್ಟ್ ಅಲ್ಲ, ಫಸ್ಟ್ ರೌಂಡು, ಮಾಕ್ ಅಲಾಟ್ಮೆಂಟು, ಸೆಕೆಂಡ್ ರೌಂಡು, ಎಕ್ಸ್ಟೆಂಡ್ ರೌಂಡು, ಭಾನುವಾರ ಆ ಥರ ಏನು ಲೆಕ್ಕ ಇಟ್ಕೊಳ್ಳಲ್ಲ, ಯಾವಾಗ ಬೇಕಾದ್ರೂ ರಿಸಲ್ಟ್ ಬರ್ಬೋದು. ಬಿಟ್ಟ ತಕ್ಷಣ ಎಲ್ಲರೂ ಟಚಲ್ಲಿರಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿರಿ. ಬಿಟ್ಟ ತಕ್ಷಣ ಲಿಂಕ್ ಕಳಿಸ್ತೀನಿ, ಹೋಗಿ ಜಾಯ್ನ್ ಆಗಿ ನಿಮ್ಮ ಒಂದು ರಿಸಲ್ಟ್ ಲಿಂಕ್ನ ನೋಡ್ಬೋದಾಗುತ್ತೆ. ನಿಮ್ಮ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಯಾವ ಥರ ಬಂದಿರುತ್ತೆ ಅಂತ ತಮ್ಮನೆಲ್ಲ ನೋಡಿಸಿದ್ದೀನಿ. ನಿಮ್ಮಲ್ಲಿ ರ್ಯಾಂಕ್ ಅನೌನ್ಸ್ಮೆಂಟ್ ಆಗಿರುತ್ತೆ ಪ್ರತಿಯೊಂದು ನಿಮ್ಮ ಒಂದು ಕೋರ್ಸ್ ಮುಂದೆ. ಅಷ್ಟೇ, ಮುಂದೆ ಒಂದು ಕೌನ್ಸಿಲಿಂಗ್ದು ಪೂರ್ತಿ ಕ್ಲೀನಾಗಿ ನಿಮ್ಮ ಒಂದು ಸ್ಟೆಪ್ ಬೈ ಸ್ಟೆಪ್, ಯಾಕಂದರೆ ನಮಗೆ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಒಂದು KCT ಒಂದು ಫ್ರೀಯಾಗಿ ಗೈಡ್ಲೈನ್ಸ್ ನಾವು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಬೇಗ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ಸಿಗುತ್ತಲ್ಲ, ಅಲ್ಲಿ ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಏನು ಮಾಡ್ತೀರಾ, ಇವಾಗ ಸಬ್ಸ್ಕ್ರೈಬ್ ಆಗ್ತೀರಾ, ಇಲ್ಲ ನೋಡ್ಬಿಟ್ಟು ಸುಮ್ಮನೆ ಹೋಗ್ತೀರಾ, ನಾವು ಹೇಳೋ ಒಂದು ಗೈಡ್ಲೈನ್ಸ್ನ ಮಿಸ್ ಮಾಡಿಕೊಂಡು ಆಮೇಲೆ ಕಾಲ್ ಮಾಡ್ತೀರಾ,
ಸ್ಟೂಡೆಂಟ್ಸನ್ನು ಇದನ್ನು ಮರ್ತುಬಿಟ್ಟಿದ್ದೀನಿ ಬ್ರದರ್ ಏನು ಮಾಡಬೇಕಂತ. ಅವಾಗ ನಿಮ್ಮ ಒಂದು ಈ ಪಶ್ಚಾತ್ತಾಪ ಮಾಡಬಾರ್ದು. ಯಾಕಂದರೆ ಪ್ರತಿ ವರ್ಷ ಈ ವಿದ್ಯಾರ್ಥಿಗಳು ನಾವು ನೋಡ್ತೀವಿ, ಲಾಸ್ಟಿಗೆ ಎಲ್ಲ ಸಫರ್ ಆಗ್ತಾರೆ. ಒಂದೊಂದು ಮಿಸ್ ಕೂಡ ಆದರೆ ತುಂಬ ಕಷ್ಟಪಡ್ತೀರಾ. ಅದಕ್ಕೋಸ್ಕರ ಪ್ರತಿಯೊಂದು ನಿಮಗೆ ಗೈಡ್ಲೈನ್ಸ್ ಬೇಕಂದರೆ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಅನ್ನೋದು ನಮ್ಮ ಒಂದು ಚಾನಲ್ ಸಿಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ. ಇನ್ನು ಮುಂದೆ ಏನಾದರೂ ಇನ್ಫಾರ್ಮೇಟಿವ್ ಸಿಕ್ತಂದರೆ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.